ಜೊಯ್ಡಾ ತಾಲೂಕಿನ ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಅಣೆಕಟ್ಟಿನ ಹಿನ್ನೀರಿನ ಪ್ರದೇಶದಲ್ಲಿರುವ ಹಳ್ಳಿಗಳ ರಸ್ತೆಗಳಿಗೆ ನೀರು ನುಗ್ಗಿದ್ದು ಇದರಿಂದಾಗಿ ಅನೇಕ ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಕರಂಜೆ ದುದಮಾಳ ರಸ್ತೆ ನೀರಿನಲ್ಲಿ ಮುಳುಗಿದ್ದು ಕರಂಜೆ ಗ್ರಾಮದ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾದ ಸಂದರ್ಭದಲ್ಲಿ ವಿಶೇಷವಾಗಿ ಬಜಾರ ಕೋಣಂಗ ಗ್ರಾಮ ಪಂಚಾಯತ್ ಪ್ರದೇಶದ ಹಳ್ಳಿಗಳು ಈ ರೀತಿಯ ಪರಿಸ್ಥಿತಿಯಿಂದ ತೀವ್ರವಾಗಿ ತೊಂದರೆಗೊಳಗಾಗುತ್ತವೆ. ಈ ವರ್ಷವೂ ಅದೇ ಪರಿಸ್ಥಿತಿ ಉದ್ಭವಗೊಂಡಿದೆ. ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾದ ಕಾರಣ ಕರಂಜೆ ದುದಮಾಳ ಮತ್ತು ಹತ್ತಿರದ ಇತರ ಹಳ್ಳಿಗಳಿಗೆ ಹೋಗುವ ಮುಖ್ಯ ರಸ್ತೆಗಳನ್ನು ಸಂಚಾರಕ್ಕಾಗಿ ಮುಚ್ಚಲಾಗಿದೆ. ಇದರಿಂದಾಗಿ ಈ ಗ್ರಾಮಗಳ ನಿವಾಸಿಗಳು ಮತ್ತು ಇತರ ನಾಗರಿಕರಿಗೆ ತೊಂದರೆ ಉಂಟಾಗ್ತಿದೆ. ಈ ನಿಟ್ಟಿನಲ್ಲಿ ಬಜಾರ ಕೋಣಂಗ ಗ್ರಾಮ ಪಂಚಾಯತ್ ಕೆಪಿಸಿ ವತಿಯಿಂದ ದೋಣಿ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿತ್ತು. ಅದರಿಂದ ಸೋಮವಾರ ಕೆಪಿಸಿ ಮೂಲಕ ಗ್ರಾಮಸ್ಥರಿಗೆ ದೋಣಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಅಣೆಕಟ್ಟು ಪ್ರದೇಶದಲ್ಲಿ ಜಾಗರೂಕರಾಗಿರಿ ಮತ್ತು ಅನಗತ್ಯ ಪ್ರಯಾಣವನ್ನ ತಪ್ಪಿಸುವಂತೆ ಆಡಳಿತವು ನಾಗರಿಕರಿಗೆ ಮನವಿ ಮಾಡಿದೆ. ಸಮಯಕ್ಕೆ ಸರಿಯಾಗಿ ಬಾರದ ಬಸ್ಸುಗಳ ಕಾರಣದಿಂದಾಗಿ ದಾಂಡೇಲಿಗೆ ಹತ್ತಿರದ ವಿಟ್ನಾಳ್ ಗ್ರಾಮದ ನೂರಾರು ವಿದ್ಯಾರ್ಥಿಗಳು ವಾರದಲ್ಲಿ 2-3 ದಿನ ಸಕಾಲದಲ್ಲಿ ಶಾಲೆಗೆ ಹೋಗಲಾಗದೆ ಪರಿತಪಿಸುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ವಿಟ್ನಾಳ್ ದಾಂಡೇಲಿಯಿಂದ 5-6 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಗ್ರಾಮ. ಬುಡಕಟ್ಟು ಗೌಳಿಗಳೇ ಬಹುಸಂಖ್ಯಾತರಿರುವ ಈ ಗ್ರಾಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಮಾತ್ರ ಇದೆ. ಉಳಿದಂತೆ ಇಲ್ಲಿಯ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜು ಶಿಕ್ಷಣಕ್ಕಾಗಿ ದಾಂಡೇಲಿಗೆ ಹೋಗಿ ಬರೋದು ನಿತ್ಯದ ಕಾಯಕವಾಗಿದೆ. ವಿಟ್ನಾಳ್ ಗ್ರಾಮದ 60ರಿಂದ 70 ವಿದ್ಯಾರ್ಥಿಗಳು ಭರ್ಚಿ, ಗೊಬ್ರಾಳ, ಹರೇಗಾಳಿ ಸೇರಿದಂತೆ ಸುತ್ತಲಿನ ನೂರಾರು ವಿದ್ಯಾರ್ಥಿಗಳು ದಾಂಡೇಲಿಯ ಪ್ರೌಢಶಾಲೆ ಹಾಗೂ ಕಾಲೇಜುಗಳನ್ನು ಅವಲಂಬಿಸಿದ್ದಾರೆ. ವಿಟ್ನಾಳ್ ಹಾಗೂ ಗೊಬ್ರಾಳ, ಹರೇಗಾಳಿ ಮುಂತಾದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮುಂಜಾನೆ 8 ಗಂಟೆಯಿಂದ ಅವರ ಊರುಗಳಲ್ಲಿ ಬಸ್ಸಿಗಾಗಿ ಕಾಯುತ್ತಿರ್ತಾರೆ. ಆದರೆ ವಾರದಲ್ಲಿ 2-3 ದಿನ ಸಮಯಕ್ಕೆ ಸರಿಯಾಗಿ ಬಸ್ಸುಗಳೇ ಬರೋದಿಲ್ಲ. ಒಮ್ಮೆ ಬೆಳಗಾವಿ ರಾಮನಗರದಿಂದ ಈ ಮಾರ್ಗದ ಮೂಲಕ ಬರುವ ಬಸ್ಸುಗಳು ಆಗಲೇ ಜನರಿಂದ ತುಂಬಿಕೊಂಡಿರೋದ್ರಿಂದ ವಿಟ್ನಾಳ್ ಗ್ರಾಮದಲ್ಲಿ ನಿಲುಗಡೆ ಮಾಡೋದೇ ಇಲ್ಲ. ಮಧ್ಯಾಹ್ನ 11ರಿಂದ 12 ಗಂಟೆಯವರೆಗೂ ಕೂಡ ವಿದ್ಯಾರ್ಥಿಗಳು ತಮ್ಮ ಊರುಗಳಲ್ಲಿಯೇ ಶಾಲೆಗೆಂದು ಹೋಗಲು ಬಸ್ಸುಗಳಿಗಾಗಿ ಕಾದು ಸುಸ್ತಾಗಿ ಮನೆಗೆ ಮರಳಿದ ದಿನಗಳಿವೆ. ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ವಿಟ್ನಾಳದ ವಿದ್ಯಾರ್ಥಿಗಳು, ಈ ಸಮಸ್ಯೆ ನಮಗೆ ವಾರದಲ್ಲಿ 2 ದಿನ 3 ದಿನ ಆಗುತ್ತದೆ. ಬಸ್ಸುಗಳು ಸರಿಯಾಗಿ ಬರೋದಿಲ್ಲ. ಒಮ್ಮೊಮ್ಮೆ ಬಂದ ಬಸ್ಸುಗಳನ್ನ ಕೂಡ ಇಲ್ಲಿ ನಿಲ್ಲಿಸೋದಿಲ್ಲ. ನಮಗೆ ಇಲ್ಲಿಂದ ದಾಂಡೇಲಿಗೆ ಹೋಗಲು ಖಾಸಗಿ ವಾಹನಗಳು ಸಹ ಸಿಗೋದಿಲ್ಲ. ಶಾಲೆ 9:30ಕ್ಕೆ ಆರಂಭವಾಗುತ್ತದೆ. ಅದರ ನಂತರ ನಾವು ಶಾಲೆಗೆ ಹೋದ್ರೆ ಅವತ್ತಿನ ಹಾಜರಿ ಕೂಡ ನಮಗೆ ಸಿಗೋದಿಲ್ಲ. ಶಾಲೆಗೆ ತಡವಾಗಿ ಹೋದ್ರೆ ಶಿಕ್ಷಕರು ಸಹ ನಮ್ಮನ್ನ ಬೈತಾರೆ. ಅನೇಕ ತರಗತಿಗಳು ಈ ಬಸ್ಸಿನ ಕಾರಣಕ್ಕಾಗಿ ತಪ್ಪಿ ಹೋಗಿವೆ. ಈ ಬಗ್ಗೆ ನಮ್ಮ ಪಾಲಕರು, ನಮ್ಮ ಪಂಚಾಯತ್ದವರು ಕೆಎಸ್ಆರ್ಟಿಸಿಯವರಿಗೆ ತಿಳಿಸಿದ್ರೂ ಕೂಡ ಇಲ್ಲಿಯವರೆಗೂ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ಬೇಸರದಿಂದ ಅಳಲನ್ನ ತೋಡಿಕೊಂಡ್ರು. ಸರ್, ಕೆಲವೊಮ್ಮೆ ಬರ್ತದೆ ಸರ್, ಡೈಲಿ ಬರೋದಿಲ್ಲ. ಅರ್ಧ ಮಕ್ಕಳೆಲ್ಲರೂ 8 ಗಂಟೆ ಬಸ್ಸಿಂದ ಹೋಗ್ತಾರೆ, 7 ಗಂಟೆ ಬಸ್ಸಿಂದ ಹೋಗ್ತಾರೆ. ಹಿಂಗೆ ಬಸ್ಸಿನ ಸಮಸ್ಯೆ. ಕೆಲವರು 9 ಗಂಟೆ ಹೋಗ್ತಾರೆ. ಒಮ್ಮೊಮ್ಮೆ ಬಸ್ ಬರುತ್ತೆ ಸರ್, ಡೈಲಿ ಬರುತ್ತೆ. ಕೆಲವೊಂದು ಬಿಡಿಸಲ್ಲ ಸರ್. ನಿಂತ್ರೇನು ಅರ್ಧ ಮಕ್ಕಳಿಗೆ ತಗೊಂಡು ಹೋಗ್ತಾರೆ, ಅರ್ಧ ಮಕ್ಕಳಿಗೆ ಬಿಟ್ಟು. ನಮ್ಮೂರವರು ನಮ್ದು ಅಧ್ಯಕ್ಷರಿದ್ದಾರೆ ಸರ್, ಪ್ರಕಾಶ್ ಸರ್ ಅಂತ. ಅವರು ಹೇಳ್ತಾರೆ ಸರ್, ನೋಟಿಸ್ ಮಾಡ್ತಾರೆ, ಬಿಡ್ತಾರೆ ಸರ್. ಸಂಜೆಗೊಮ್ಮೆ ಬೆಳಿಗ್ಗೆ ಒಮ್ಮೆ ಬಿಡ್ತಾರೆ ಸರ್. ಅದಕ್ಕೆ ಟೈಮಿಂಗ್ ಇಲ್ಲ ಸರ್. ಯಾವತ್ತು 9 ಗಂಟೆ ನಂತರ ಯಾವ ಮಕ್ಕಳಿಗಾಗಿನೇ ಬರ್ತಾರೆ ಸರ್. ಅಲ್ಲೇ 9 ಗಂಟೆ ನಂತರ ಯಾವಾಗ ಬರ್ತೀವಿ, ಫಿಕ್ಸ್ ಟೈಮ್. ಈಗ ಮತ್ತೆ ಬಸ್ ಬಂದ್ರೆ ಅರ್ಧ ಮಕ್ಕಳಿಗೆ ತಗೊಂಡು ಹೋಗ್ತಾರೆ, ಅರ್ಧ ಎಲ್ಲ ಸುಮಾರೆಲ್ಲ ಮಕ್ಕಳು ಮನೆಗೆ ಹೋಗ್ತಾರೆ ವಾಪಸ್. ಆಲ್ಮೋಸ್ಟ್ ಎಲ್ಲರೂ ಈಗ ಮನೆಗೆ ಹೋಗೋರೆ. ಮುಗ್ಧ ಹಾಗೂ ಬಡ ಗೌಳಿ ಕುಟುಂಬದ ವಿದ್ಯಾರ್ಥಿಗಳಾಗಿರೋದ್ರಿಂದ ತಮಗೆ ಬೇಕಾದ ಬಸ್ಸುಗಳಿಗಾಗಿ ಹೋರಾಟ ಮಾಡುವ, ಪ್ರತಿಭಟನೆ ಮಾಡುವ ಧೈರ್ಯ ಕೂಡ ಇವರಿಗೆ ಇದ್ದಂತಿಲ್ಲ. ಈ ಮಾರ್ಗದಲ್ಲಿ ಮುಂಜಾನೆ 1 ಹಾಗೂ ಸಂಜೆ 1 ನಗರ ಸಾರಿಗೆ ಬಸ್ ಸಂಚರಿಸುತ್ತದೆ. ಈ ಬಸ್ ವಿಟ್ನಾಳ್ ಮಾರ್ಗವಾಗಿ ಕೆಲವು ಹಳ್ಳಿಗಳಿಗೆ ಹೋಗಿ ಬರುತ್ತದೆ. ಆದ್ರೆ ಇದು ಬರುವ ಸಮಯವೂ ತಿಳಿಯೋದಿಲ್ಲ, ಹೋಗುವ ಸಮಯವೂ ತಿಳಿಯೋದಿಲ್ಲ. ಮುಂಜಾನೆ 8 ಗಂಟೆಗೆ ಬರಬೇಕಾದ ಈ ಬಸ್ಸು 11 ಗಂಟೆಯಾದ್ರೂ ದಾಂಡೇಲಿಗೆ ಮರಳಿ ಹೋಗೋದೇ ಇಲ್ಲ. ಇದು ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ಹಾಗಾಗಿ ಈ ಭಾಗದ ವಿಟ್ನಾಳ್, ಗೊಬ್ರಾಳ,
ಹರೆಗಾಳಿ ಸೇರಿದಂತೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಹಾಗೆ ಶಾಲಾ ಅವಧಿಗೆ ಸರಿಯಾಗಿ ಒಂದು ಬಸ್ಸನ್ನ ಬಿಡಬೇಕಾದ ಅಗತ್ಯತೆಯಂತೂ ಇದ್ದೇ ಇದೆ. ನಮ್ಮೂರಿನ ನೂರಾರು ಮಕ್ಕಳು ಇಲ್ಲಿಂದ ದಾಂಡೇಲಿಗೆ ಪ್ರತಿನಿತ್ಯ ಶಾಲೆಗೆ ಹೋಗ್ತಾರೆ. ಆದ್ರೆ ಅವರಿಗೆ ವಾರದಲ್ಲಿ 2 ದಿನ ಬಸ್ಸಿನ ಸಮಸ್ಯೆ ಆಗುತ್ತದೆ. ಈ ಸಮಸ್ಯೆ ಪರಿಹರಿಸಲು ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ. ನಮ್ಮ ಮಕ್ಕಳ ಶಿಕ್ಷಣಕ್ಕೊಂದು ಅನುಕೂಲವಾಗುವ ಹಾಗೆ ಸಮರ್ಪಕ ವ್ಯವಸ್ಥೆಯನ್ನ ಮಾಡುವಂತೆ ಆಗಬೇಕು ಎನ್ನುತ್ತಾರೆ ವಿಟ್ನಾಳ್ ಗ್ರಾಮಸ್ಥರಾದ ಸಂತೋಷ್ ಕಾತ್ರೋಡ್ ರವರು. ಒಂದೊಂದ್ಸಲ ಬಸ್ ಬರುತ್ತೆ, ಒಂದೊಂದ್ಸಲ ಬರಲ್ಲ ಬಸ್. ಈಗಂತೂ ಬಸ್ ಬಂದ್ರೆ ಹೋಗುತ್ತೆ, ಎಲ್ಲರ ಮನೆಯಲ್ಲಿ ಉಳಿಯುತ್ತೆ ಪರಿಸ್ಥಿತಿ ಬರುತ್ತೆ. ಕೇಸಲ್ಲಿ ಹೇಳ್ತೇವೆ, ಇವತ್ತು ಹೇಳಲಿಕ್ಕೆ ಯಾರು ಫೋನ್ ನಂಬರ್ ಇಲ್ಲ ಅಂತ ಹೇಳಿದೆ. ಮುಂದೆ ಈಗ ಶಾಲೆ ಮಕ್ಕಳು ಹೋಗಲ್ಲ, ಶಾಲೆಯಲ್ಲಿ ಹೋದ್ರೆ ಹೊರಗಡೆ ಸ್ವಲ್ಪ ಪ್ರಯತ್ನ ಮಾಡಿ ಟೀಚರ್ಗಳು. ಹೀಗಾಗಿ ನಮಗೂ ಸಮಸ್ಯೆ ಬರುತ್ತೆ, ಪ್ಯಾರೆಂಟ್ಸ್ಗಳಿಗೂ ಸಮಸ್ಯೆ ಆಗುತ್ತೆ. ದುಡಿಯುತ್ತಿನವರು ಎಲ್ಲ ತಂದೆ ತಾಯಿಗಳು ಹೀಗಾಗಿ ಮಕ್ಕಳು ಇರುವಂಥ ಮಕ್ಕಳಿಗೆ ನೋಡ್ರೆ ಸಮಸ್ಯೆ ಆಗುತ್ತೆ ಈ ಟೈಪ್ ಮಾಡಿದ್ದಾರೆ. ಇನ್ನು ವಿಟ್ನಾಳ್ ಗ್ರಾಮದ ವಿದ್ಯಾರ್ಥಿಗಳ ಬಸ್ಸಿನ ಸಮಸ್ಯೆಯ ಕುರಿತಂತೆ ಕರಾವಳಿ ಮುಂಜಾವು ಡಿಜಿಟಲ್ ಶಾಸಕ ಆರ್.ವಿ. ದೇಶಪಾಂಡೆ ಅವರ ಗಮನಕ್ಕೆ ತರುತ್ತಿದ್ದಂತೆಯೇ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರಿಗೆ ದೂರವಾಣಿ ಕರೆ ಮಾಡಿದ ದೇಶಪಾಂಡೆಯವರು ಬಸ್ಸಿನ ಕಾರಣದಿಂದಾಗಿ ನೂರಾರು ವಿದ್ಯಾರ್ಥಿಗಳು ಶಾಲೆಗೆ ಸಮಯಕ್ಕೆ ಸರಿಯಾಗಿ ಹೋಗುತ್ತಿಲ್ಲವೆಂದ್ರೆ ಇದನ್ನ ನಾನು ಸಹಿಸೋದಿಲ್ಲ. ಆ ಗ್ರಾಮಗಳ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುವ ಹಾಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಸಾಧ್ಯವಾದರೆ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾದ ಬಸ್ಸನ್ನ ಬಿಡುವಂತೆ ವಾರದೊಳಗೆ ಕ್ರಮ ಕೈಗೊಳ್ಳಬೇಕೆಂದು ಖಡಕ್ ನಿರ್ದೇಶನ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ದಾಂಡೇಲಿ ನಗರದ ಟಿಂಬರ್ ಡಿಪೋ ಆವರಣದಲ್ಲಿ ನಿರ್ಮಾಣಗೊಂಡ ವಿರ್ನೋಲಿಯ ವಲಯ ಅರಣ್ಯಾಧಿಕಾರಿಗಳ ವಸತಿ ಗೃಹವನ್ನು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಕೆವಿ, ಹಳಿಯಾಳ್ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವಾಣ್, ವಿರ್ನೋಲಿ ವಲಯ ಅರಣ್ಯಾಧಿಕಾರಿ ಮಹಿಮಾ ಜನ್ನು, ದಾಂಡೇಲಿ ವಲಯ ಅರಣ್ಯಾಧಿಕಾರಿ ಎನ್ಎಲ್ ನದಾಬ್, ದಾಂಡೇಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಹಾಗೂ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಳೆಯ ಅತಿಕ್ರಮಣಗಳು ಕಾನೂನು ಹಾಗೂ ನ್ಯಾಯಾಲಯದ ಆದೇಶದಂತೆ ಸಕ್ರಮವಾಗಲು ಈ ಹಿಂದೆ ರಚನೆಯಾಗಿದ್ದ ಕಮಿಟಿ ಮತ್ತೆ ಪುನರ್ ರಚನೆಯಾಗಬೇಕಿದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹಾಗೂ ಅರಣ್ಯ ಸಚಿವರ ಜೊತೆಗೆ ಚರ್ಚಿಸಿ ನ್ಯಾಯಾಲಯದ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ತಿಳಿಸಿದರು. ದಾಂಡೇಲಿಯಲ್ಲಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡುತ್ತಿದ್ದ ಅವರು, ಹೊಸದಾಗಿ ಅರಣ್ಯ ಭೂಮಿ ಅತಿಕ್ರಮಣ ಮಾಡಲು ಅವಕಾಶ ನೀಡೋದಿಲ್ಲ. ಆದರೆ 27/11/1978ಕ್ಕೂ ಮೊದಲು ನಿವೇಶನ ರಹಿತ ರೈತರು, ಬಡವರು ಬದುಕಿಗಾಗಿ ಅರಣ್ಯ ಭೂಮಿ ಅತಿಕ್ರಮಣ ಮಾಡಿಕೊಂಡವರಿಗೆ ಸರ್ಕಾರ ಸಂರಕ್ಷಣೆ ಕೊಟ್ಟಿದೆ. ಸಂರಕ್ಷಣೆ ಆಗಬೇಕಾಗಿದೆ. ಅರಣ್ಯ ಭೂಮಿ ಹೊಸದಾಗಿ ಯಾರು ಅತಿಕ್ರಮಣ ಮಾಡಲಿಕ್ಕೆ ಅವಕಾಶ ಇಲ್ಲ, ಹಕ್ಕು ಇಲ್ಲ, ಅಧಿಕಾರವೂ ಇಲ್ಲ. ಅದು 27/4/78 ಮುಂಚೆ ಯಾರು ಬಡ ಜನಾಂಗ, ಭೂಮಿ ರಹಿತರು ಜನಾಂಗ, ಕೂಲಿಕಾರರು ಅರಣ್ಯ ಭೂಮಿ ಅತಿಕ್ರಮಣ ಮಾಡಿದ್ರು, ಅವ್ರ ಸರ್ಕಾರ ಆದೇಶ ಮಾಡಿ ಸಂರಕ್ಷಣೆ ಕೊಟ್ಟಿದ್ದಾರೆ. ಈ ಅಕ್ರಮ ಸಕ್ರಮದ ಕಾರಣಕ್ಕಾಗಿಯೇ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಒಳಗೊಂಡ ಒಂದು ಕಮಿಟಿಯನ್ನ ರಚಿಸಲಾಗಿತ್ತು. ಆದರೆ ಅದರ ಅವಧಿ ಮುಗಿದಿದೆ. ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಇಲ್ಲದ ಕಾರಣ ಕಮಿಟಿ ಪುನರ್ರಚನೆಯಾಗಿಲ್ಲ. ಹಾಗಾಗಿ ಅಕ್ರಮ ಸಕ್ರಮದ ಪ್ರಕ್ರಿಯೆಗಳು ನಡೆಯುತ್ತಿಲ್ಲ. ಆ ಕಾರಣಕ್ಕಾಗಿ ಈ ಕಮಿಟಿಯ ಪುನರ್ರಚನೆಯನ್ನ ಮಾಡಬೇಕಾಗಿದೆ. ನಂತರದಲ್ಲಿ ಅತಿಕ್ರಮಣಗಳನ್ನ ಸಕ್ರಮಗೊಳಿಸುವ ನಿರ್ಣಯ ಮಾಡುವ ಕೆಲಸವನ್ನ ಮಾಡಬೇಕಿದೆ. ಸರ್ಕಾರ ಇದರ ಬಗ್ಗೆ ನಿರ್ಣಯ ಆಗಬೇಕು. ಅದ ಒಂದು ಕಮಿಟಿ ರಚನೆಯೂ ಆಯಿತು. ಅದಕ್ಕೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಇದ್ರು ಮತ್ತು ನಾನ್ ಅಫಿಷಿಯಲ್ ಜನಪ್ರತಿನಿಧಿಗಳು ಸಹ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಆದ್ರೆ ಆ ಕಮಿಟಿಯ ಟರ್ಮ್ ಮುಗಿದ ನಂತರ ಹೊಸ ಕಮಿಟಿಗಳ ರಚನೆ ಇವತ್ತು ತನಕನೂ ಆಗಿದೆ. ಅದರ ಬಗ್ಗೆ ಹೊಸ ಕಮಿಟಿಯಲ್ಲಿ ಜನಪ್ರತಿನಿಧಿ ಇಲ್ಲ ಅಂತ ಹೇಳಿ ಇವತ್ತು ಯಾವುದೂ ಅತಿಕ್ರಮಣದ ಕೇಸು ಚರ್ಚೆ ಮಾಡ್ಲಿಕ್ಕೂ ಬರ್ತಾ ಇಲ್ಲ. ಕಮಿಟಿ ರಚನೆ ಆದ ವಿನ ಇದ್ರ ಬಗ್ಗೆ ನಿರ್ಣಯ ಮಾಡ್ಲಿಕ್ಕೂ ಆಗುದು. ಹಾಗಾಗಿ ಇವತ್ತು ಹೀಗೆ ನಮ್ಮ ಅರಣ್ಯಾಧಿಕಾರಿ ಜೊತೆ ಮಾತನಾಡುವಾಗ ಈ ವಿಷಯ ನನಗೂ ಗಮನ ಬಂದಿದೆ. ನಾನು ಸಹ ಈಗ ಆಕ್ಚುಲಿ ನಾನು ಬರ್ತಿದ್ದೆ.
ಈ ಕುರಿತಂತೆ ಮುಖ್ಯಮಂತ್ರಿ ಹಾಗೂ ಅರಣ್ಯ ಸಚಿವರ ಜೊತೆ ಚರ್ಚಿಸುತ್ತೇನೆ. ನ್ಯಾಯಾಲಯದ ಸಲಹೆಯನ್ನ ಕೂಡ ಪಡೆಯಲಾಗುತ್ತದೆ. 27/4/1978ಕ್ಕಿಂತ ಮೊದಲು ಅರಣ್ಯ ಭೂಮಿ ಅತಿಕ್ರಮಣ ಮಾಡಿದ ಬಡವರಿಗೆ ಆ ಭೂಮಿಯ ಹಕ್ಕು ನೀಡುವ ಕೆಲಸವನ್ನ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದು. ಯಾರು ಕೂಡ ಇದೇ ವಿಚಾರವನ್ನ ಇಟ್ಟುಕೊಂಡು ಹೊಸ ಅತಿಕ್ರಮಣವನ್ನ ಮಾಡಕೂಡದು ಎಂದು ತಿಳಿಸಿದ್ದಾರೆ. ಹಾಗಾಗಿ ತಕ್ಷಣ ಇದ್ರ ಬಗ್ಗೆ ಗೌರವಿತ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಅರಣ್ಯ ಸಚಿವರಿಗೆ ನಾನೇ ಸ್ವತಃ ಮಾತಾಡಿ ಇದ್ರ ಬಗ್ಗೆ ಲಿಖಿತವಾಗಿ ಸ್ಪಷ್ಟ ಸರ್ಕಾರ ಮುಂದಿನ ಹೆಜ್ಜೆ ಏನ್ ಮಾಡಬೇಕಾಗಿದೆ, ಕಮಿಟಿ ರಚನೆ ಯಾವ ಪ್ರಕಾರ ಕೋರ್ಟ್ ಆರ್ಡರ್ ಪ್ರಕಾರ ಆಗಬೇಕಾಗಿದೆ ಅದು ಹೇಳಿ ಇದು ಪುನಃ ಕಮಿಟಿ ಕೆಲಸಗಳು ನ್ಯಾಯಬದ್ಧವಾಗಿ ನಡೆದು ಯಾರು ನಿಜವಾದ ಬಡ ಅತಿಕ್ರಮಣದಾರರಿದ್ದಾರೆ, ಯಾರು 27/4/78ಕ್ಕಿಂತ ಮುಂಚೆ ಅತಿಕ್ರಮಣ ಮಾಡಿದ್ದಾರೆ ಅವರಿಗೆ ಅಧಿಕಾರ ಹಕ್ಕು ಕೊಡುವ ಪ್ರಯತ್ನ ಮಾಡ್ತೇವೆ. ಆದರೆ ಒಂದ್ ಮಾತು ಸ್ಪಷ್ಟ ಹೇಳ್ತೇನೆ, ಯಾರ ಹೊಸ ಅತಿಕ್ರಮಣ ಮಾಡಿದ್ರೆ ಅವ್ರಿಗೆ ಸಂರಕ್ಷಣೆ ಕೊಡಕ್ಕೆ ಬರುವುದಿಲ್ಲ. ಮಾಡಿದ್ರೆ ಅವ್ರಿಗೆ ಗುನ್ನೆ ಆಗ್ತದೆ, ಕಾನೂನಂತೆ ಅವ್ರ ವಿರುದ್ಧ ಕ್ರಮ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.